ವಿಜಯನಗರ ನಾಗರಿಕ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ನಾಗರಿಕ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ನಗರಸಭೆಯ ಕಸ ವಿಲೇವಾರಿ ವಿಚಾರವಾಗಿ ಇವತ್ತು ನಾವೊಂದು ಸಣ್ಣದಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅಲ್ಲ, ಇದಕ್ಕೊಂದು ಸ್ಲೋಗನ್ ವಿಳಂಬ ಕಸ ವಿಲೇವಾರಿ ವಿಳಂಬ ನೀತಿಗೆ ಧಿಕ್ಕಾರ. ಕಸ ವಿಲೇವಾರಿ ವಿಳಂಬ ನೀತಿಗೆ ಧಿಕ್ಕಾರ. ಧಿಕ್ಕಾರ. ದಿನ ಬಿಟ್ಟು ದಿನಕ್ಕೆ ಕಸ ಗಾಡಿ ಬರೋದು ನಗರಸಭೆಗೆ ಧಿಕ್ಕಾರ. ಧಿಕ್ಕಾರ. ನಗರಸಭೆಯ ಆಡಳಿತಾಧಿಕಾರಿಗಳಿಗೆ ಧಿಕ್ಕಾರ. ಧಿಕ್ಕಾರ. ನಗರಸಭೆಯ ಆಡಳಿತಾಧಿಕಾರಿಗಳಿಗೆ ಧಿಕ್ಕಾರ. ಧಿಕ್ಕಾರ. ನಗರಸಭೆಯ ಪೌರಾಯುಕ್ತರಿಗೆ ಧಿಕ್ಕಾರ. ಧಿಕ್ಕಾರ. ಮಾನ್ಯರೇ, ಇವತ್ತು ನಾವು 18ನೇ ವಾರ್ಡು ವಿಜಯನಗರ ಮತ್ತು ಗಾಂಧಿನಗರ ಟೀಚರ್ಸ್ ಕಾಲೋನಿ ಮತ್ತು ಹೌಸಿಂಗ್ ಬೋರ್ಡ್ ಈ ಒಂದು 18ನೇ ವಾರ್ಡಿನಿಂದ ಎಲ್ಲ ನಾಗರಿಕರು ನಮ್ಮ ಬಡಾವಣೆಯಲ್ಲಿ ಕಸದ ವಿಲೇವಾರಿ ಸರಿ ಆಗ್ತಾ ಇಲ್ಲ ಮತ್ತು ಚರಂಡಿ ಸ್ವಚ್ಛತೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ನಾಗರಿಕ ವೇದಿಕೆಯ ಗೌರವಾಧ್ಯಕ್ಷರಂತ ಸತ್ಯನಾರಾಯಣ ಸರ್ ಅವರು ಮಾತಾಡೋದು. ಎಲ್ಲರಿಗೂ ನಮಸ್ಕಾರ. ಗ್ರಾಮ ರಾಜ್ಯ ಸ್ವರಾಜ್ಯ ನಮ್ಮನ್ನು ಆಡಳಿತ ನಡೆಸ್ತಕ್ಕಂಥ ವ್ಯವಸ್ಥೆ ಜಾರಿ ಬಂದು ಇಷ್ಟು ವರ್ಷ ಆದರೂ ಕೂಡ ನಾವು ಪ್ರತಿಭಟನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರೋದು ನಿಜವಾಗಿ ವಿಷಾದನೀಯ ಸಂಗತಿ. ಇದ್ರ ಮೇಲೆ ಆಡಳಿತ ನಡೆಸಲಿಕ್ಕೋಸ್ಕರನೇ ಒಂದು ವ್ಯವಸ್ಥೆಯನ್ನು ನಾವು ಜಾರಿ ಮಾಡಿದ್ದೀವಿ ಸರ್ಕಾರದ ವತಿಯಿಂದ. ಅವ್ರಿಗೆ ಕೆಲಸ ಮಾಡೋದಿಲ್ಲ ಅಂತ ಅನ್ನೋದು ದುಃಖಕರ ವಿಚಾರ. ಆದ್ದರಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ವಿಚಾರನೂ ಕೂಡ ನಾವು ಪ್ರತಿಭಟನೆ ಮೂಲಕ ಹರತಾಳ ಆಚರಿಸುವ ಮೂಲಕವೇ ನಾವು ಈಡೇರಿಸ್ಕೊಳ್ಬೇಕಾದಂಥ ಒಂದು ದುರಂತ ಈಗ ಈ ದೇಶಕ್ಕೆ ಸಂಭವಿಸಿರೋದು ವಿಷಾದನೀಯ ಸಂಗತಿ. ಈಗ ವಿಜಯನಗರ ನಾಗರಿಕ ವೇದಿಕೆ ಅನೇಕ ವಿಚಾರಗಳಲ್ಲಿ ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ. ಅದರೊಳಗೆ ಭಾಳಷ್ಟು ಕಸಬಿಟ್ಟು ಹೋಗಿದೆ ಅಂತ ನನಗನ್ನಿಸ್ತಿದೆ. ಯಾವುದೇ ವಿಚಾರ ಕೇಳಿ ಅದಕ್ಕೇನಾದರೂ ಒಂದು ಕಾರಣಗಳನ್ನು ಹೇಳಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಈ ನಗರಸಭೆಯವರು. ಈಗ ಕಸ ವಿಲೇವಾರಿ ಆಗದೆ ಹಸಿ ಕಸಗಳು ಮನೆಯಲ್ಲಿ ಕೊಳೆತು ನಾರ್ತಾ ಇದ್ದಾವೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ದಿನಕ್ಕೆ 2 kg 3 kg 1 kg ಅಷ್ಟು ಬರ್ತಿದೆ. ಎಷ್ಟು ದಿನ ಅಂತ ತುಂಬಿಡ್ಲಿಕ್ಕಾಗತ್ತೆ? ನೊಣ, ಸೊಳ್ಳೆ, ಹೆಗ್ಗಣಗಳು ತುಂಬಿ ಹೋಗಿದ್ದಾವೆ. ಆದ್ದರಿಂದ ಈ ಒಂದು ಕಸ ವಿಲೇವಾರಿಗೆ ಅನೇಕ ಸಾರಿ ನಾವು ಬಂದು ತಡ್ಕಾಡಿದ್ರು. ಏನೋ ವೆಹಿಕಲ್ ಕೆಟ್ಟು ಹೋಗಿದೆ ಹಾಗೆ ಹೀಗೆ ಅಂತ ಹೇಳಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ ಹೊರತು ಇನ್ನೂ ಅದನ್ನು ವ್ಯವಸ್ಥೆ ಆಗಿಲ್ಲ. ನಮ್ಮ ಮನೆಗೆ ಬರದೆ ಇವತ್ತಿಗೆ 11 ದಿನ ಆಗಿದೆ. ಕಸದ ಗಾಡಿ ಬರ್ದೇ ಎಲ್ಲ ಅಲ್ಲೇ ಕೊಳೆತು ನಾರ್ತಾ ಇದೆ. ಈಗ ಆ ಬೀದಿಗಳು ಪೂರ್ತಿ ಹಾಗೆ. ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂತಂದರೆ ಅನಿವಾರ್ಯ ಇಟ್ಕೊಳ್ಳೋಕ್ಕಾಗಲ್ಲ, ತೊಗೊಂಡು ಚರಂಡಿ ಒಳಗೆ ಸುರಿತಾ ಇರೋಂಥ ಒಂದು ಸಂಗತಿನೂ ಕೂಡ ವಿಷಾದನೀಯ ಸಂಗತಿ. ಆದ್ದರಿಂದ ಈ ಒಂದು ನಗರಸಭೆಯ ಈ ಒಂದು ಕಾರ್ಯವೈಖರಿಯನ್ನು ವಿರೋಧಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಆಚರಿಸ್ತಾ ಇದ್ದೀವಿ. ನಮಸ್ಕಾರ. ನಾಗರಿಕ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಧಿಕ್ಕಾರ. ಧಿಕ್ಕಾರ. ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಧಿಕ್ಕಾರ. ಧಿಕ್ಕಾರ. ಇವತ್ತು ನಮ್ಮ ನಾಗರಿಕ ವೇದಿಕೆ ಅಧ್ಯಕ್ಷರಂತ ನಾಗರಾಜ್ ಸರ್ ಅವರು ಒಂದೆರಡು ಮಾತಾಡ್ತಾರೆ. ವಿಜಯನಗರ ನಾಗರಿಕ ವೇದಿಕೆ ಈ ದಿನ ನಾವು ಕಸದ ವಿಲೇವಾರಿ ವಿಳಂಬವನ್ನು ಕುರಿತು ಮುಖ್ಯವಾಗಿ ಅದರಲ್ಲೂ ಕೂಡ ಮಳೆಗಾಲ ಆರಂಭವಾಗ್ತಿದೆ. ಯಾವುದೇ ಬೀದಿಗಳನ್ನು ನೋಡಿದರೆ ನಮ್ಮ ವಿಜಯನಗರ ಬಡಾವಣೆಯಲ್ಲಿ 18ನೇ ವಾರ್ಡಿನಲ್ಲಿ ಗಾಂಧಿನಗರದಲ್ಲೂ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ವಿಜಯನಗರ ಬಡಾವಣೆಯಲ್ಲಿ ಕೂಡ ಒಂದು 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇವತ್ತು ಕಸ ಕೆಲವು ಬೀದಿಗಳಲ್ಲಿ 15 ದಿನಕ್ಕೆ ಒಂದು ಸಾರಿ, ಇನ್ನೂ ಕೆಲವು ಬೀದಿಗಳಲ್ಲಿ 8 ದಿನಕ್ಕೆ ಒಂದು ಸಾರಿ, ಮತ್ತು ಅದು ಸಕಾಲದಲ್ಲಿ ಯಾವುದೇ ವೇಳೆಯಲ್ಲಿ ಬರ್ತಾ ಇಲ್ಲ ಇಲ್ಲಿ. ಮತ್ತು ಜೊತೆಗೆ ಹಿರಿಯ ನಾಗರಿಕರೇ ಹೆಚ್ಚಾಗಿರೋದ್ರಿಂದ ಅದರ ವಿಲೇವಾರಿ ಎಲ್ಲಾದರೂ ದೂರದಲ್ಲಿ ಒಯ್ದು ವಿಲೇವಾರಿ ಮಾಡ್ಬೋದು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಆ ಒಂದು ವಯಸ್ಸಿನಲ್ಲಿ ಅವರಿಗೆ ಕಸವನ್ನು ತೆಗೆದುಕೊಂಡು ಯಾವುದೇ ಒಂದು ವಾಹನದ ಮೇಲೆ ನಿರ್ವಹಣೆ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮನೆಯ ಅಂಗಳದಲ್ಲಿನೇ ಕಸ ಬಿದ್ದು, ನಾನೇ ಸುಮಾರು ಮನೆಗಳಲ್ಲಿ ಬೀದಿಗಳಲ್ಲಿ ನೋಡಿದ್ದೀನಿ. ಅವರ ಮನೆಗಳಲ್ಲಿ ಇಟ್ಟಂಥ ಕಸವನ್ನು ದನಕರುಗಳು, ನಾಯಿಗಳು ಎಲ್ಲ ಎಳೆದು ಅಲ್ಲೇ ಕೊಳೆತು ನಾರ್ತಾ ಇದೆ. ಮತ್ತು ಜೊತೆಗೆ ಈಗ ಜೂನ್ ತಿಂಗಳು ಆರಂಭವಾಗ್ತಾ ಇರೋದ್ರಿಂದ ನಮ್ಮ ಬೀದಿಯಲ್ಲಿ, ಬಡಾವಣೆಯ ಎಲ್ಲ ಬೀದಿಗಳಲ್ಲಿ ಖಾಲಿ ಸೈಟ್ಗಳು ಸಾಕಷ್ಟು ಇದ್ದಾವೆ. ಮತ್ತು ಜೊತೆಗೆ ಸೈಟ್ ಇದ್ದಂಥ ಜಾಗದಲ್ಲೂ ಕೂಡ ಒಂದು ಹಾಳು ಗಿಡಗಂಟಿಗಳೆಲ್ಲ ಬೆಳೆದಿದ್ದು ಸೊಳ್ಳೆ, ಕೀಟಗಳು, ನೊಣಗಳು, ರೋಗ ಹರಡ್ತಕ್ಕಂಥ ಹಲವಾರು ಜಾತಿ ಕೀಟಗಳೆಲ್ಲ ಇದ್ದು ಯಾವಾಗ ಬೇಕಾದರೂ ಯಾವುದೇ ರೋಗಗಳು ಹರಡ್ತಕ್ಕಂಥ ಒಂದು ಆತಂಕ ನಮ್ಮಲ್ಲಿ ಮನೆ ಮಾಡಿದೆ. ಇದರ ಒಂದು ನಿರ್ವಹಣೆಗಾಗಿ ನಗರಸಭೆ ಆಡಳಿತದವರು ಸಕ್ರಿಯವಾಗಬೇಕು. ಅವರು ಏನಾಗಿದ್ದಾರೆ ಈಗ ಅಂತ ಹೇಳಿದ್ರೆ, ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ಒಂದು ಅವಧಿ ಮುಗಿದಿರೋದ್ರಿಂದ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ, ಆಡಳಿತ ನಿಷ್ಕ್ರಿಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಒಂದು
ಚಿಕ್ಕ ಪ್ರತಿಭಟನೆಯನ್ನು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗಿ ಹಮ್ಮಿಕೊಂಡಿದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಬಡಾವಣೆಯ ನಾಗರಿಕರು ಕೂಡ ಈ ಒಂದು ಇದರಲ್ಲಿ ಹಾಜರಿದ್ದಾರೆ. ಅವರಿಗೆ ಅಭಿನಂದನೆಗಳು. ಕಣ್ಣು ಮೂಗು ಇಲ್ಲದ ನಗರಸಭೆ ಅಧಿಕಾರಿಗಳಿಗೆ ನಗರಸಭೆಯ ಆಡಳಿತದ ಬಗ್ಗೆ ಹಿಡಿತವಿಲ್ಲದ ಜಿಲ್ಲಾಧಿಕಾರಿಗಳಿಗೆ ನಗರಸಭೆ ಆಡಳಿತದ ಮೇಲೆ ಹಿಡಿತವಿಲ್ಲದ ಜಿಲ್ಲಾಧಿಕಾರಿಗಳಿಗೆ ಈ ದಿನ ವಿಜಯನಗರ ನಾಗರಿಕ ವೇದಿಕೆಯಿಂದ ನಾವಿಲ್ಲೊಂದು ಪ್ರತಿಭಟನೆ ಹಂಚ್ಕೊಂಡಿದ್ದೀವಿ. ಇಂಥ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದಿತ್ತು ಇವತ್ತಿನ ಕಾಲದಲ್ಲಿ. ಯಾಕಂದರೆ ಇವತ್ತೊಂದು ಅಡ್ವಾನ್ಸ್ ಟೆಕ್ನಾಲಜಿ ಅಥವಾ ನಾವು ಮುಂದುವರಿದ ದಿನಗಳಲ್ಲಿ ಬದುಕಿ ಮುಂದೆ ಹೋಗ್ತಾ ಇದ್ದೀವಿ. ಆದರೂ ಕೂಡ ಈ ಒಂದು ಸಣ್ಣ ಆ್ಯಕ್ಚುಲಿ ಹೇಳಬಾರ್ದು ಸಣ್ಣ ಕಸ ಅಂದರೆ ಒಂದು ಸಣ್ಣ ವಿಷಯ, ಆ ಒಂದು ಸಣ್ಣ ವಿಷಯವನ್ನು ಒಂದು ಇಂಥ ಸಾಗರ ತಾಲೂಕಿನ ಇಷ್ಟು ದೊಡ್ಡ ಸಂಸ್ಥೆ ಅಥವಾ ನಗರ ಸಭೆಗೆ ಇದು ಸಾಲ್ವ್ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ನಾವಿಲ್ಲಿ ಪ್ರತಿಭಟನೆ ಬರಬೇಕಾಗಿರೋದು ವಿಷಾದನೀಯ ಸಂಗತಿ. ಈಗ ಸ್ವಚ್ಛ ಭಾರತ ಅಂತೇಳಿ ಒಂದು 10-15 ವರ್ಷದಿಂದ ನಮ್ಮ ಏನು ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ಕೊಂಡು ಬಂದು ಅದಕ್ಕೆ ಬೇಕಾದಂತೆ ಎಷ್ಟೋ ಒಂದು ರೆವಲ್ಯೂಷನರಿ ಒಂದು ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಡೆ ಮಾಡ್ಕೊಂಡ್ಬಂದಿದ್ದಾರೆ. ಆ ರೀತಿಯಾಗಿ ಪ್ರತಿಯೊಂದು ಸಣ್ಣ ಊರುಗಳಲ್ಲಿ ಗ್ರಾಮ ಪಂಚಾಯತ್ ತಾಲೂಕಾಗಲಿ ಡಿಸ್ಟ್ರಿಕ್ಟ್ಗಳಲ್ಲಿ ಪ್ರತಿಯೊಬ್ಬರು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಸಪೋರ್ಟ್ ಮಾಡ್ಕೊಂಬಂದು ಆ ಸ್ವಚ್ಛತೆಗೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಆದರೆ ಈ ನಮ್ಮ ಸಾಗರ ತಾಲೂಕು, ಸಾಗರ ಅಂದರೆ ಹೇಗೆ ಎಂಥ ಅದ್ಭುತ ಊರು. ಈ ಊರಿಗೆ ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರು ರಿಟೈರ್ ಆಗಲಿಕ್ಕೆ ಬರ್ತಾರೆ. ರಿಟೈರ್ ಆದಮೇಲೆ ಇಲ್ಲೇ ಇಡಕ್ಕೆ ಬರ್ತಾರೆ. ಹಾಗೂ ಇಲ್ಲಿದ್ದವ್ರು ಯಾರೂ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಅಂಥ ಊರಿನಲ್ಲಿ ಇವತ್ತು ಅದು ನಮ್ಮ ವಿಜಯನಗರ ಎಂಥ ಪ್ರಜ್ಞಾವಂತರ ಊರಂದರೆ ಸಾಗರ ಊರಿಗೆ ನಮ್ಮ ವಿಜಯನಗರ ಒಂದು ಮುಕ್ಕುಟಮಣಿ ಅಂತ ಹೇಳಬೇಕು. ಅಷ್ಟು ಎಲ್ಲ ಒಂದು ವ್ಯಕ್ತಿಗಳು, ಪ್ರತಿಯೊಂದು ಮೇಧಾವಿ ವ್ಯಕ್ತಿಗಳು ಅಥವಾ ಯಾವ ಫೀಲ್ಡಲ್ಲೇ ಇರ್ಬೋದು ಅವರೆಲ್ಲ ಅಲ್ಲಿದ್ದಾರೆ. ಆ ವ್ಯಕ್ತಿಗಳು ಇವತ್ತು ಈ ಹೋರಾಟಕ್ಕೆ ಬಂದು ಭಾಗವಹಿಸಬೇಕಾಗಿದ್ದು ನಮಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಜೊತೆಗೆ ನಮ್ಮ ನಗರಸಭೆ ನಾಗಪ್ಪನವರು ಭಾಳ ವರ್ಷದಿಂದ ಇದ್ದಾರೆ. ನಾಗಪ್ಪನವರು ಮದನ್ ಅವರು ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ, ಅವರೇನೋ ನಿಜವಾಗ್ಲೂ ಅವರು ನಾವು ಹೇಳಬೇಕಂದ್ರೆ ಅವರೇನೋ ಕೆಲಸ ಮಾಡದೇ ಇರೋಂಥ ವ್ಯಕ್ತಿಗಳಲ್ಲ. ನಿಜವಾಗ್ಲೂ ಅವರು ಹೃದಯವಂತರೇ. ಅವರು ಎಲ್ಲೋ ಇದೊಂದು ಲೋಪ ಆಗಿದೆ. ಈ ಲೋಪವನ್ನು ಸರಿಪಡಿಸ್ಕೊಂಡು ನಿಜವಾಗ್ಲೂ ಹೇಳ್ತೀನಿ ಅವರಿಗೆ ಅವಕಾಶ ಇದೆ. ಇದನ್ನು ಸರಿಪಡಿಸ್ಕೊಂಡು ಪ್ರತಿ ದಿನ ಬೇಡ, ನಮಗೆ 2 ದಿನ 3 ದಿನಕ್ಕೊಂದ್ಸರಿ ಗಾಡಿ ಬಂದು ನಮ್ಮ ಕಸಗಳನ್ನು ಒಯ್ಕೊಂಡ್ರೆ ಸಾಕಾಗಿದೆ. ನಮ್ಗೆ ನಿಜವಾಗ್ಲೂ ದಯವಿಟ್ಟು ಮದನ್ ಅವರು ಮತ್ತು ನಾಗಪ್ಪನವರು ಮತ್ತು ಏನು ಜಿಲ್ಲಾಡಳಿತದಲ್ಲಿ ನಮ್ಮ ವಿನಂತಿ, ದಯವಿಟ್ಟು ಯಾಕಂದರೆ ನಮ್ಮ ವಿಜಯನಗರ ಬಂದು ನೋಡಿ, ಎಲ್ಲ ಮಟ್ಟಿಗಳು ತುಂಬಿಕೊಂಡಿದೆ, ಹಂದಿಗಳು ಓಡಾಡ್ತಿದೆ. ಈ ಹಂದಿಗಳ ಬಗ್ಗೆ ನಮ್ಮಲ್ಲಿ ಯಾರೂ ಹೇಳಲಿಲ್ಲ. ಹಂದಿಗಳು ಸತ್ತವು. ಈಗ 1-2 ತಿಂಗಳಿಂದ ಹಲವಾರು ಹಂದಿಗಳು ಸತ್ತವು. ಅದನ್ನು ಯಾರು ವಿಲೇವಾರಿ ಮಾಡಿಸಿದ್ರು? ಆ್ಯಕ್ಚುಲಿ ನಮ್ಮ ನಗರಸಭೆ ರವಿ ಅವರು ಯಾವುದೇ ಒಂದು ಅಧಿಕಾರ ಹೊಂದಿಲ್ದಿದ್ರು ಕೂಡ ಅದ್ರ ಬಗ್ಗೆ ಗಮನ ತಗೊಂಡು ಪ್ರತಿಯೊಂದಕ್ಕೆ ಅವರು ಸ್ಪಂದಿಸಿ ಈ ಮಟ್ಟಿಗೆ ನಮ್ಮನ್ನಲ್ಲಿ ಕಾಪಾಡ್ತಾ ಇದ್ದಾರೆ. ಅವರು ನಮ್ಗೆ ಇನ್ನೂ ಅನಿವಾರ್ಯ ಈ ಹೋರಾಟ ಮಾಡಲೇಬೇಕಾಗಿದೆ. ಈ ಹೋರಾಟ ನಿಜವಾಗ್ಲೂ ಮುಂದಿನ ಹಂತಕ್ಕೆ ಹೋಗದಿದ್ದಂಗೆ ತಡೆಯುವಂಥದ್ದು ನಮ್ಮ ಅಧಿಕಾರಿಗಳ ಕರ್ತವ್ಯವಾಗಿದೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಯಂ ಪ್ರೇರಿತವಾಗಿ ನಮ್ಮ ಒಂದು ಹೋರಾಟಕ್ಕೆ ಆಗಮಿಸಿರುವಂಥ ತೀನಾ ಶ್ರೀನಿವಾಸರು ಒಂದೆರಡು ಮಾತಾಡೋದು ಹೇಳ್ಬೋದು. ಎಲ್ಲ ಸ್ನೇಹಿತರೆ, ನಾನು ಸುಮಾರು 4 ಅವಧಿಗೆ ಪುರಸಭಾ ಸದಸ್ಯನಾದವನು, 4 ವರ್ಷ ಅಧ್ಯಕ್ಷರಾಗಿ ಈ ಪುರಸಭೆ ಸ್ಥಳೀಯ ಸಂಸ್ಥೆಯ ಆಡಳಿತವನ್ನು ನಡೆಸಿದ್ದೀವಿ. ಇತ್ತೀಚಿನ ವರ್ಷದ ಈ ನಗರಸಭೆಯ ಆಡಳಿತ ತೀರಾ ಹದಗೆಟ್ಟಿದೆ, ತೀರಾ ಅವ್ಯವಸ್ಥೆಯನ್ನು ತಲುಪಿದೆ. ಯಾರೂ ಸಹ ಹೇಳೋರು ಕೇಳೋರು ಇಲ್ಲದೆ ಇದ್ದಂಗೆ ಆಗಿದೆ. ಸಾಗರ ಪುರಸಭೆ ಸ್ಥಳೀಯ ಸಂಸ್ಥೆ ಅಂದರೆ ರಾಜ್ಯದಲ್ಲೇ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳಿ ಹಿಂದೆ ಬೆಂಗಳೂರು ವಿಭಾಗದಲ್ಲೇ ಪ್ರಥಮ ಸ್ಥಾನವನ್ನು ಯಾವಾಗಲೂ ಬಹುಮಾನ ಕೊಡ್ತಾಯಿದ್ರು. ಆದರೆ ಇತ್ತೀಚೆಗೆ ಜನಸಾಮಾನ್ಯರ ಕೆಲಸ ಮಾಡೋದರಲ್ಲಿ ಅತ್ಯಂತ ಬೇಜವಾಬ್ದಾರಿತನದ ವರ್ತನೆಯನ್ನು ನಗರಸಭೆ ಮಾಡ್ತಾಯಿದೆ. ಮೂಲಭೂತ ಅವಶ್ಯಕತೆಯಾದಂಥ ಸ್ವಚ್ಛತೆ, ನಾವೆಲ್ಲ ಹಿಂದೆ ಡಿವಿಷನ್ ಮಟ್ಟದಲ್ಲಿ ಈ ಪುರಸಭೆ ಇತ್ತು. 1ನೇ ಡಿವಿಷನ್ ಅಂದರೆ ಗಾಂಧಿನಗರ, 2ನೇ ಡಿವಿಷನ್ ಅಂದರೆ ಸುಭಾಷ್ ನಗರ, 3ನೇ ಡಿವಿಷನ್ ಅಂದರೆ ಈ ವಿನೋಬ ನಗರ ಈ ಕಡೆ, 4ನೇ ಡಿವಿಷನ್ನು ಶಿವಪ್ಪನಾಯಕ ನಗರ, 5ನೇ ಡಿವಿಷನ್ನು ನಮ್ಮ ನೆಹರು ನಗರ ಅಂತ. ಅವಾಗ ಏನು ಮಾಡೋರು ಅಂದರೆ ಸೋಮವಾರ ಒಂದಿನ ಒಂದು ವಾರ್ಡು, ಮಂಗಳವಾರ ಒಂದಿನ ವಾರ್ಡು ಡಿವಿಷನ್ನು, 3ನೇ ಡಿವಿಷನ್ನು ಒಂದು ವಾರ ಒಂದಿನ ಹಿಂಗೆ ನಿಗದಿ ಮಾಡಿ ವ್ಯವಸ್ಥಿತವಾಗಿ ಸ್ವಚ್ಛತೆಯನ್ನು ಮಾಡತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇತ್ತು. ಆದರೆ ಈಗ ಚಾಮರಾಜಪೇಟೆಯಿಂದ ಹಿಡಿದು ಈ ನಗರಸಭೆ ಎದುರುಗಡೆ ರಸ್ತೆಯಿಂದ ಹಿಡಿದು ಇಡೀ ಹೊರ ಎಲ್ಲ ವಿಜಯನಗರ ಇರ್ಬೋದು, ಜಮಖಂಡಿ ಇರ್ಬೋದು, ನೆಹರು ನಗರ ಇರ್ಬೋದು, SN ನಗರ ಎಲ್ಲ ಭಾಗದಲ್ಲಿ ತೀರಾ ಅವ್ಯವಸ್ಥೆಯಿಂದ ಇವತ್ತು ಕೂಡಿದೆ. ಚರಂಡಿಗಳನ್ನು ಸ್ವಚ್ಛ ಮಾಡಲ್ಲ, ಕುಡಿಯೋ ನೀರು, ಕರೆಂಟ್ ಇದ್ದರೆ ನೀರು ಇರಲ್ಲ, ನೀರಿದ್ದರೆ ಕರೆಂಟ್ ಇರಲ್ಲ. ಯಾವಾಗ ನೋಡಿದ್ರೂ ಕರೆಂಟ್ ಹೋಗುತ್ತೆ, ಯಾವಾಗ ನೋಡಿದ್ರೂ ನೀರು ಇರೋದಿಲ್ಲ.
ಒಂದು ಸಪ್ರೇಟ್ ಲೈನನ್ನು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು, ಅದು ಸರಿಯಾಗಲಿಲ್ಲ. ಇವತ್ತು ವಿಜಯನಗರದವರು ನಿಜವಾಗ್ಲೂ ಅವರಿಗೆ ಆ ನಾಗರಿಕರಿಗೆ ಅಭಿನಂದಿಸ್ಬೇಕು. ಯಾಕಂದರೆ ಕೆಲವರೆಲ್ಲ ಅನುಭವಿಸಿದ್ರು ಸಹ ಎಲ್ಲರಿಗೆ ಆದಂಗೆ ಆಗುತ್ತೆ, ನಮಗೆ ಯಾಕೆ ನಿಷ್ಠುರ ಅಂತ ಹೇಳಿ ಅವರು ಹೊರಗಡೆನೇ ಬರಲ್ಲ, ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಸ್ವಚ್ಛತೆ ಆಗಿಲ್ಲ, ಅಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ನೇರವಾಗಿ ನಗರಸಭೆಗೆ ಬಂದಿದ್ದೇನು ಪ್ರತಿಭಟನೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಅವರಿಗೆ ನಾನು ಪ್ರಶಂಸೆ ಮಾಡಬೇಕು. ಜನ ತಮಗಾಗ ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರೆ ಮಾತ್ರ ಆಡಳಿತ ವ್ಯವಸ್ಥೆ ಸರಿಯಾಗತ್ತೆ. ಒಂದು ನಮ್ಮ MLA ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ಸ್ವತ್ತು 1 ವರ್ಷ ಆದರೂ ಇಲ್ಲ ಆಗಲ್ಲ ಅಂತ. MLA ಅವರೇ ಸರ್ಟಿಫಿಕೇಟ್ ಈ ಆಡಳಿತದ ಬಗ್ಗೆ ಕೊಟ್ಟ ಮೇಲೆ ಇನ್ನು ಜನ ಯಾವ ರೀತಿ ಸಹಿಸಬೇಕು? 1 ವರ್ಷ ಆದರೂ ಈ ಸ್ವತ್ತಾಗೋದಿಲ್ಲ, ಜನರ ಕೆಲಸನ ಮಾಡ್ತಾ ಇಲ್ಲ ಅಂತ. ಹಿಂದಿನ MLA ಒಬ್ಬರು ನಗರಸಭೆ ಒಳಗೆ ನಾನು ಸ್ಟ್ರೈಕ್ ಕೂರ್ತೀನಿ ಅಂತ ಯಾವುದೋ ಅವ್ಯವಹಾರದ ಬಗ್ಗೆ ಕೂರಬೇಕು ಅಂತ ಮಾಡಿ ಕೂತಿದ್ರು. ಹಾಗಾಗಿ ಇವತ್ತೇನು ಇವರಿಗೇನಾದ್ರು ಸ್ವಲ್ಪ ಜವಾಬ್ದಾರಿ ಇದ್ದರೆ, ನಮ್ಮ ಆಯುಕ್ತರು ಭಾಳ ವರ್ಷದಿಂದ ಇದ್ದಾರೆ, ಅವರಿಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಆಲೋಚನೆಗಳು ಇರಬೇಕಾಗಿತ್ತು. ಆದರೆ ಅವರ ಆಲೋಚನೆ ಯಾಕೆ ಇತ್ತೀಚೆಗೆ ಕಡಿಮೆ ಆಗಿದೆ, ಯಾವುದ್ರ ಬಗ್ಗೆನೂ ಸರಿ ಸ್ಪಂದಿಸ್ತಿಲ್ಲ. ಅವರು ಆಯುಕ್ತರು ನಗರಸಭೆ ಒಳಗಿರೋ ಯಾವುದೇ ಸಿಬ್ಬಂದಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ದೇ ಇರೋದು ಕಾಣ್ತದೆ ನಮಗೆ. ಮೊನ್ನೆ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಹೋಗಿ ROಗೆ ಜೋರು ಮಾಡಿರಿ, ನೀವೇ ಅವ್ರಿಗೆ ಜೋರು ಮಾಡಿರಿ, ನೀವೇ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಲೋಕಾಯುಕ್ತಕ್ಕೆ ಅಂತ ಹೇಳ್ತಾಯಿದ್ರು. ಇದೇನು ತೋರಿಸುತ್ತೆ ಅಂದರೆ ಆಡಳಿತದಲ್ಲಿ ಅವರ ಅದಕ್ಷತೆ ತೋರಿಸುತ್ತೆ. ಆಮೇಲೆ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗೀಗ ಒಬ್ಬ ಪರಿಸರ ಇಂಜಿನಿಯರ್ ಅಂತ ಇದ್ದಾರೆ, ಮದನ್ ಅಂತ ಹೇಳಿದ್ರಲ್ಲ, ಈಗ ಅವರು ಪರಿಸರ ಇಂಜಿನಿಯರು. ಸುಮಾರು 1 ಲಕ್ಷದ ಹತ್ರ ಅವ್ರಿಗೆ ಸಂಬಳ ಸಿಗುತ್ತೆ. ಯಾಕೆ ಸ್ಥಳೀಯ ಸಂಸ್ಥೆಗೆ ಹಾಕಿದ್ದಾರೆ ಅಂದರೆ ಪರಿಸರನ ಹಾಳಾಗದೇ ಇದ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅವ್ರ ಕೆಲಸ. ನಮ್ಮಲ್ಲೊಂದು ತ್ಯಾಜ್ಯ ವಸ್ತು ನಿರ್ವಹಣಾ ಘಟಕ ಇದೆ ಸಂಗಳದಲ್ಲಿ. ಸುಮಾರು ಇನ್ನೂ 10 ವರ್ಷ ಆದರೂ ಅದೇನು ಸಂಪೂರ್ಣ ಆಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ಗಳು ಇವೆಲ್ಲ ಕಟ್ಟುನಿಟ್ಟಾಗಿ ಕ್ರಮ ತಗೊಳ್ಳೋಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತೇನು ನೀವು ನಗರಸಭೆಗೆ ಬಂದು ಇಲ್ಲಿ ಒಂದು ದೂರನ್ನು ಆಗ್ರಹ ಪತ್ರನ ಮನವಿ ಕೊಡೋದಲ್ಲ, ಯಾಕಂದರೆ ಇವರೆಲ್ಲರೂ ನಗರಸಭೆಯ ಸಿಬ್ಬಂದಿ ಇರ್ಬೋದು, ಆಯುಕ್ತರು ಇರ್ಬೋದು, ಪರಿಸರ ಇಂಜಿನಿಯರ್ ಮದನ್ ಅಂತ ಹೇಳಿ ಅವರು ಯಾವ ಥರ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಹಲವಾರು ಸರಿ ನಾನು ಕಟು ಟೀಕೆನೇ ಮಾಡಿದ್ದೀನಿ ಅವ್ರ ಬಗ್ಗೆ. ಅವರು ವ್ಯವಸ್ಥಿತವಾಗಿ ಅವರ ಸ್ವಚ್ಛತೆ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟ್ರು, ಅವರಿಗೆ ಐಡಿಯಾ ಕೊಟ್ಟು ಸರಿಯಾಗಿ ಕೆಲಸ ಮಾಡಿದ್ರೆ ಸುಮಾರು 110ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ದಿನ ಅಂತ ಹೇಳಿ ಮಾಡ್ಕೊಂಡು ಸರಿಯಾಗಿ ಕೆಲವ್ರನ್ನೆಲ್ಲ ನೋಡ್ತೀನಿ. ಮೊದಲಿನಂಗೆ ಶ್ರದ್ಧೆಯಿಂದ ನಾವು ಬೆಳಗ್ಗೆ ಇನ್ನೂ ಕತ್ಲ ಇರೋ ಹೊತ್ತಿಗೆ ನಾವು ಅಧ್ಯಕ್ಷರು ಬಂದು ನಾನೇ ನೋಡ್ತಾ ಇದ್ದೆ ಸ್ವಚ್ಛತೆ ಏನಿದೆ ಅಂತ. ಈಗ ಬೆಳಗ್ಗೆ ಕರೆದ್ರೂ ಕೆಲಸಗಳು ಪ್ರಾರಂಭ ಆಗಿರಲ್ಲ. ಅದಕ್ಕೆ ಈ ಸಿಬ್ಬಂದಿ ಏನಿದ್ದಾರೆ, ವಿಶೇಷವಾಗಿ ನಮ್ಮ ಆಯುಕ್ತರು ಮತ್ತು ಮದನ್ ಅವರೇ ಹೆಚ್ಚಿನ ಹೊಣೆಗಾರಿಕೆಯನ್ನು ತೋರಿಸ್ಬೇಕು. ಅದಕ್ಕೆ ಇದು ಒಳ್ಳೆ ರೀತಿ ಈಗ ಪ್ರತಿಭಟನೆ ಮಾಡ್ತಿರೋದು. ಈಗೆಲ್ಲ ಮಾಧ್ಯಮದಲ್ಲಿ, ಸಾಮಾಜಿಕ ಮಾಧ್ಯಮ ಹಲವಾರು ಸರಿ ಒಬ್ಬೊಬ್ಬರೇ ಬಂದು ಹೇಳಿದ್ದಾರೆ. ಒಬ್ಬೊಬ್ಬರು ಬಂದು ಇಲ್ಲಿ ಏನಾದ್ರು ಸಮಸ್ಯೆ ಹೇಳಿದ್ರೆ ಅವ್ರಿಗೇನು ಬೆಲೆ ಸಿಗಲ್ಲ, ಅವ್ರ ಕೆಲಸ ಆಗಲ್ಲ. ಈಗ ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ. ಇದೇ ಥರ ಮುಂದುವರೆದ್ರೆ ಸರಿಯಾದ ಇನ್ನೂ ಪ್ರಬಲವಾದ ಹೋರಾಟ ಮಾಡಬೇಕಾಗುತ್ತೆ. ನಗರಸಭೆ ಕಚೇರಿಗೆ ಬೀಗ ಹಾಕೋ ಕೆಲಸ ನಾವು ಜನ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಹಲವಾರು ಕಡೆಗಳಲ್ಲಿ ಈಗ ಎಲ್ಲ ವಾರ್ಡ್ಗಳಲ್ಲೂ ಹೇಳ್ತಾರೆ, 31 ವಾರ್ಡಲ್ಲೂ ಸ್ವಚ್ಛತೆ ಸರಿ ಇಲ್ಲ, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಲೈಟಿನ ವ್ಯವಸ್ಥೆನೂ ಸರಿ ಇಲ್ಲ. ಎಲ್ಲರೂ ಜನಕ್ಕೆ ಕೇಳಬೇಕು. ಈ ಸ್ವತ್ತಿನ ವ್ಯವಸ್ಥೆನೂ ಸರಿ ಇಲ್ಲ. ಬಂದರೆ ಕಾಡಿಸ್ತಾರೆ. ಯಾಕೆ ಕಾಡಿಸ್ತಾರೆ ಅಂತ ಗೊತ್ತಿದೆ ನಿಮಗೆ. ಇಲ್ಲ ಆ ಥರ ಒಂದು ರೀತಿ ಕೆಲವರಿಗೆ ಲೂಟಿ ಮಾಡೋ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕೆಲವು ಜನರನ್ನು ಇವರು ಕೆಲಸಗಳನ್ನು ಮಾಡ್ತಿಲ್ಲ. ಅಪರೂಪಕ್ಕೊಂದು ಖಾತೆ ಬದಲಾವಣೆ, ಬಿಲ್ಡಿಂಗ್ ಲೈಸೆನ್ಸಿಗೆ ಬಂದರೆ ಇಲ್ಲೊಂದು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ, ಶಾಸಕರೇ ಅಧ್ಯಕ್ಷರು ರವಿ. ಆಗ ಅದಕ್ಕೆ ಕಚೇರಿಗೊಬ್ಬರು ಸಿಬ್ಬಂದಿನೂ ಇಲ್ಲಿ ಇರಬೇಕು. ಆದರೆ ಸಿಬ್ಬಂದಿ ಶಿವಮೊಗ್ಗದಿಂದ ಓಡಾಡ್ತಾರೆ. ತಿಂಗಳಗಟ್ಟಲೆ ಕೆಲಸಗಳು ಇಲ್ಲಿ ನಿಂತು ಹೋಗುತ್ತೆ. ಲೈಸೆನ್ಸ್ ಕೊಡೋದಕ್ಕೂ ಸತಾಯಿಸ್ತಾರೆ, ಎಲ್ಲ ಕೆಲಸಗಳು ಸತಾಯಿಸ್ತಾರೆ. ಹಂಗಾಗಿ ಶಾಸಕರು, ಮಂತ್ರಿ ದರ್ಜೆ ಸ್ಥಾನಮಾನ ಪಡೆದವರು, ಸರ್ಕಾರದಲ್ಲವರು ಹೆಚ್ಚು ಒತ್ತಡ ಮಾಡಿ ಕಾಯಂ ಸಿಬ್ಬಂದಿಯನ್ನು ಇಲ್ಲಿ ನೇಮಿಸಿದ್ರೆ ಎಲ್ಲ ಕೆಲಸಗಳಾಗುತ್ತೆ. ಇವತ್ತು ವಿಜಯನಗರದ ನಾಗರಿಕರು
ಈ ನಾಗರಿಕ ವೇದಿಕೆಗಳು ಅತ್ಯಂತ ಉಪಯುಕ್ತ. ಹಿಂದೆಲ್ಲ ಕೆಲವು ಬಳಕೆದಾರರ ವೇದಿಕೆ ಎಲ್ಲ ಸಾಗರದಲ್ಲಿದ್ದವು, ಏನಾರು ತೊಂದರೆ ತಾಪತ್ರೆ ಆದರೆ ಹೇಳ್ತಾಯಿದ್ರು. ಈಗ ಆ ವ್ಯವಸ್ಥೆ ಇಲ್ಲ, ಯಾರೂ ಕೇಳೋ ವ್ಯವಸ್ಥೆ ಇಲ್ಲ. ನಾಗರಿಕರೇ ಬೀದಿಗಿಳಿದು ಈ ಆಡಳಿತವನ್ನು ನಿಯಂತ್ರಣ ಮಾಡೋದಕ್ಕೆ ಇವತ್ತು ಮಾಡಬೇಕಾಗತ್ತೆ. ರವಿಕುಮಾರ್ ಬೆಳಗ್ಗೆ ಮೆಸೇಜ್ ಹಾಕಿದರು ಕೆಲವು ಗ್ರೂಪಿಗೆ, ಹಿಂಗಾಗಿದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ. ನಾನು ಅದಕ್ಕೆ ಸ್ಪಂದಿಸಿ ಇದಕ್ಕೆ ಹೋರಾಟ ಮಾಡಬೇಕು, ಕೂತ್ರಾಗಲ್ಲ ಅಂದರು. ನಾನು ಆಲೋಚನೆ ಮಾಡಿದ್ದನ್ನು ವಿಜಯನಗರದವರು ಕಾರ್ಯಗತ ಮಾಡಿ ತೋರಿಸಿದ್ದಾರೆ. ಈಗ ಜನ ಎಲ್ಲ ಅವರೆಲ್ಲ ಒಟ್ಟಾಗಿ ಆ ಏರಿಯಾದ ಬಗ್ಗೆ, ಯಾಕಂದರೆ ನಮ್ಮ ಮನೆ, ನಮ್ಮ ವ್ಯವಹಾರ, ನಮ್ಮ ಕುಟುಂಬ ಮಾತ್ರ ಒಂದು ಸಮಾಜದಲ್ಲಿ ನಮ್ಮ ಕುಟುಂಬದ ಮೇಲೆ ಮಾತ್ರ ಜವಾಬ್ದಾರಿ ಇರೋಲ್ಲ. ಇಡೀ ಊರಿನ ಜವಾಬ್ದಾರಿ, ಇಡೀ ಬಡಾವಣೆ, ನಮ್ಮ ಅಕ್ಕಪಕ್ಕದವ್ರ ಜವಾಬ್ದಾರಿನ ಹೊತ್ತು ಕೆಲಸ ಮಾಡಿದ್ರೆ ಊರು ಚೆನ್ನಾಗಾಗುತ್ತೆ. ಈ ಹೋರಾಟ ಈಗೇನು ಒಳ್ಳೆ ರೀತಿ ಹೇಳಿದಿರಿ. ಜಿಲ್ಲಾಧಿಕಾರಿಗೂ ಒಂದು ಕಾಪಿ ಕಳಿಸ್ರಿ. 8 ತಿಂಗಳಾದಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಬಂದು ಇಲ್ಲಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಏನಾಗಿದೆ, ಯಾರೋ ಹೇಳಿದ್ರು ಚುನಾವಣೆ ಇದ್ದಾಗ ಸ್ವಲ್ಪನಾರು ಇತ್ತು, ಈಗಿಲ್ಲ ಅಂತ. ಚುನಾವಣೆನ ಒಂದು ದಿನವೂ ಆಡಳಿತಾಧಿಕಾರಿಗಳನ್ನು ಹಾಕದೆ ಚುನಾವಣೆ ನಡೆಸಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಿದ್ದಾರೆ ಪ್ರಧಾನಿ ರಾಜೀವ್ ಗಾಂಧಿ ಆದಾಗ. ಈಗ ನಮ್ಮ ಚುನಾವಣೆಗಳು ಈಗಾಗಲೇ 8 ತಿಂಗಳಾಯ್ತು ಚುನಾವಣೆ ನಡೆದಿದೆ. ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಆಮೇಲೆ ಕಾರ್ಪೊರೇಷನ್ನು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ. ನಮ್ಮ ಸತ್ಯನಾರಾಯಣಗೆಲ್ಲ ಗೊತ್ತು, ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ಯಾರೆ. ಅವೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂಥರ ಅಧಿಕಾರಿಗಳದ್ದೇ ಸರ್ವಾಧಿಕಾರಿ ಮನೋಭಾವ ಆಗಿದೆ. ಅಧಿಕಾರಿಗಳದ್ದೇ ಸರ್ವಾಧಿಕಾರಿ ಮನೋಭಾವ. ಅವರಿಗೆ ತಿದ್ದಂಥ ಕೆಲಸನ ಆಡಳಿತ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಜನನೇ ಇವತ್ತು ತಿದ್ದಬೇಕಾದಂಥ ಪರಿಸ್ಥಿತಿ ಇದೆ. ಮುಂದೆ ಗಂಭೀರವಾದ ಪರಿಸ್ಥಿತಿಯನ್ನು ಅಧಿಕಾರಿಗಳು ಎದುರಿಸಬೇಕಾಗತ್ತೆ ಇದೇ ರೀತಿ ಆದರೆ ಅಂತ ಎಚ್ಚರಿಕೆ ಕೊಡ್ತೇನೆ. ಒಂದು ಸಣ್ಣ ವಿಷಯ ನಾನು ಹೇಳಿದ್ದೆ ನಮ್ಮ ಕಮಿಷನರಿಗೆ. ಈ ನಮ್ಮ ನಗರ ವ್ಯಾಪ್ತಿಯಲ್ಲಿ ಈ ಖಾಲಿ ಸೈಟ್ಗಳಲ್ಲಿ ಕಾಡು ಬೆಳೆದಂಗೆ ಗಿಡ ಎಲ್ಲ ಬೆಳೆದಿದ್ದಾವೆ ಭಾಳ ಕಡೆಗಳಲ್ಲಿ. ಮುನ್ಸಿಪಲ್ ಆ್ಯಕ್ಟಲ್ಲಿ ಏನಿದೆ ಅಂದರೆ ಅವ್ರಿಗೆ 1-2 ನೋಟಿಸ್ ಕೊಟ್ಟು ತೆಗೆದೇ ಇದ್ದರೆ ನಗರಸಭೆಯಿಂದನೇ ತೆಗೆದು ಅವ್ರ ಕಂದಾಯದ ಖಾತೆಗೆ ಜಮಾ ಮಾಡೋಕ್ಕೆ ಅವಕಾಶ ಇದೆ. ನಿಮ್ಮ ಏರಿಯಾದಲ್ಲೂ ತುಂಬ ಇದೆ ಅದು. ಹಾವು ಹುಪ್ಪಟಿ ಕಸ ಎಲ್ಲ ತಂದು ಅಲ್ಲೇ ಹಾಕ್ತಾರೆ. ಆ ಥರದ ಕಾಯ್ದೆಯಲ್ಲಿ ಬೇಕಾದಷ್ಟು ನಗರವನ್ನು ಒಳ್ಳೆ ರೀತಿ ತರೋದಕ್ಕೆ ಅವಕಾಶ ಇದೆ, ಆದರೆ ಮಾಡ್ತಿಲ್ಲ. ನಮ್ಮ ಆಯುಕ್ತರಿಗೆ, ಆಡಳಿತ ವ್ಯವಸ್ಥೆಗೆ ನಾವು ಎಚ್ಚರಿಕೆಯನ್ನು ನಿಮ್ಮ ಪರವಾಗಿ ಕೊಡ್ತೇನೆ. ಮುಂದೆ ತೀವ್ರವಾದ ಹೋರಾಟವನ್ನು ನಾವು ಆಗದೆ ಬಿಡೋದಿಲ್ಲ. ಇವತ್ತು ಇದೇನು ಸ್ವಚ್ಛತೆ ಮತ್ತು ಚರಂಡಿ ವ್ಯವಸ್ಥೆ ಅಲ್ಲ ನೀವು ಹೇಳಿರೋದು. ಮೊನ್ನೆ DC ಸಾಹೇಬರು ಬಂದಿದ್ರು, ಇಲ್ಲಿ ಪೌರ ಕಾರ್ಮಿಕರ ಕೊರತೆ ಇದೆ ಅಂತ ಹೇಳಿದ್ರು. 25 ಜನಕ್ಕೆ ತಗೊಳ್ಳುವಂತಹ ಅವಶ್ಯ ಇದೆ ಅಂತೆ, ತಗೊಳ್ಬೋದಂತೆ, ನೇರವಾಗಿ ತಗೊಳ್ಬೋದಂತೆ. ಹಾಗಾಗಿ DC ಅವರೇ ಆ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಹಾಗೆ MLA ಕೂಡ ಹೇಳಿದ್ದಾರೆ, ತಗೊಳ್ಳಿ 25 ಜನಕ್ಕೆ ಅಂತ. ಸರಿ, ನಾವು ತಗೊಂತೀವಿ ಅಂತ. ಈಗ ಅವ್ರ ಹತ್ರ ಕೇಳಿದ್ರೆ ಇಲ್ಲ, DC ಲೆಟ್ರೇ ಬರ್ಬೇಕಂತೆ. ಇದು ಏನು? ಈಗ ಹಿಂದೆಲ್ಲ ಈ ನಾಗಪ್ಪನವರೇ ಇಂಜಿನಿಯರ್ ಆದಾಗ ನಾನೇ ಕೆಲಸ ಮಾಡಿದ್ದೀನಿ ಕನ್ಸರ್ವೆನ್ಸಿಗೆ ಅಂತ. ಒಂದು 25 ಜನ ಇಡೀ ಟೌನಿಗೆ ಒಂದು 2-3 ತಿಂಗಳು ತಗೊಂಡು ಮಾತಾಡೋದು. ನಮಸ್ಕಾರ. ನಾವು ಗಾಂಧಿನಗರ 5ನೇ ಕ್ರಾಸಲ್ಲಿ ಇರ್ತಾ 30 ವರ್ಷ ಆಯಿತು. 30 ವರ್ಷದಿಂದ ನಮಗೆ ನಮ್ಮನೆ ಎದುರುಗಡೆ ಚರಂಡಿ ಇಲ್ಲ. ಅದು ಚರಂಡಿ ನಾವು ಪ್ರಶ್ನೆ ಎದ್ದಾಗಲ್ಲ ಅದು ಲೇಔಟ್ ಜವಾಬ್ದಾರಿ ಅಂತ ಅದೇ ಉತ್ತರನೇ ಬರ್ತಾಯಿದೆ. ಚರಂಡಿ ನಮಗೆ ಮಾಡಿಕೊಟ್ಟಿಲ್ಲ. ಹಾಗಂತ ನಾವು ಟ್ಯಾಕ್ಸ್ ಕಟ್ಟೋದೇನು ಬಿಡ್ತಾ ಇಲ್ಲ. ನಮ್ಮನೆ ಪಕ್ಕದಲ್ಲಿ ಒಂದು ರಸ್ತೆ ಇದೆ, ಅದು ಕಂಬ್ಳಿಕೇರಿಗೆ ಎಂಟ್ರಿ ಆಗುತ್ತೆ. ಆ ರಸ್ತೆನ ನಗರಸಭೆಯಿಂದ ಬಂದು 6 ತಿಂಗಳು 3 ತಿಂಗಳು ಯಾವಾಗಲೂ ಬಂದು ಚೊಕ್ಕ ಮಾಡ್ತಾರೆ, ಚರಂಡಿ ಕ್ಲೀನ್ ಮಾಡ್ತಾರೆ, ಮಟ್ಟಿ ಬೆಳೆದ್ರೆ ಮಟ್ಟಿದು ತೆಗೆದು ಹೋಗ್ತಾರೆ. ಆದರೆ ನಮ್ಮನೆ ಎದುರುಗಡೆ ಮಾತ್ರ ಎಷ್ಟೇ ಮಟ್ಟಿ ಬೆಳೀಲಿ ನಾವೇ ಕ್ಲೀನ್ ಮಾಡ್ಕೊಳ್ಬೇಕು ಬಿಟ್ಟರೆ ಅವ್ರಿಗೆ ಹೇಳಿದ್ರು ಅವ್ರು ಮಾಡಲ್ಲ. ಆದರೆ ದಿನಾಗಲೂ ಬೆಳಗ್ಗೆ ಬರ್ತಾ ಇರೋಂಥದ್ದು ಕಸದ ಗಾಡಿ ವ್ಯವಸ್ಥೆ ಆಗಿರಲಿಲ್ಲ. ಅವ್ರು ಬರ್ತಿದ್ರು, 2-4 ಸರಿ ಬಂದು ಕಲೆಕ್ಟ್ ಮಾಡಿ ಹೋಗ್ತಾಯಿದ್ರು. ಅದು ಸಮಸ್ಯೆ ಆಗ್ತಿರಲಿಲ್ಲ ನಮಗೆ. ಆದರೆ ಮಟ್ಟಿಗಳು ಬೆಳೆದಾಗ ಮಾತ್ರ ಅದ್ರ ಬಗ್ಗೆ ಯಾವುದೇ ನಿಗಾವಣೆ ನಗರಸಭೆಯಿಂದ ಆಗ್ತಾ ಇರಲಿಲ್ಲ. ಇನ್ನೊಂದು ಏನು ಮಾಡ್ತಾಯಿದ್ದಾರೆ, ಕಸದ ಗಾಡಿ ಬರ್ತಾ ಇಲ್ಲ. ಈಗ ಹಿಂದ್ಗಡೆ ಏರಿಯಾದವ್ರು ಎಲ್ಲರೂ ತಂದು ನಮ್ಮನೆ ಎದುರುಗಡೆ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಎಲ್ಲ ಡಂಪ್ ಮಾಡ್ತಾಯಿದ್ದಾರೆ. ಒಂದು ಹಂದಿ, ಇನ್ನೊಂದು ನಾಯಿ, ಎಲ್ಲರೂ ಪ್ರಾಣಿಗಳು ಅದೆಲ್ಲ ಬಗ್ದು ತಂದು ಎಲ್ಲರ ಮನೆ ಎದುರುಗಡೆನೂ ಎಳೆದಾಡ್ತಿದ್ದಾವೆ. ಅದು ಇನ್ನೂ ಗಲೀಜು, ನಮಗೂ ಕ್ಲೀನ್ ಮಾಡೋಕ್ಕಾಗಲ್ಲ, ಇವರು ಬಂದು ಕ್ಲೀನ್ ಮಾಡ್ತಾಯಿಲ್ಲ. ಅದರಿಂದ ಸೊಳ್ಳೆ ಕಾಟನೂ ಜಾಸ್ತಿ ಆಗ್ತಾಯಿದೆ, ಹೊಲಸು ಅನಿಸ್ತಾ ಇದೆ, ವಾಸನೆಗಳು ಉಟ್ಕೊಂಡಿದೆ. ಹಾಗಾಗಿ ನಗರಸಭೆಯವರು ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಇಲ್ಲಾಂದರೆ ಇನ್ನೂ ಉಗ್ರ ರೀತಿಯಲ್ಲಿ ನಾವು ನಾಗರಿಕರು ಹೋರಾಟವನ್ನು ಮಾಡ್ತೀವಿ. ಲಕ್ಷ್ಮಿ ಅಂತ. ಎಲ್ಲ ಬಂಧುಗಳೇ, ಇವತ್ತು ನಾವು ನಗರಸಭೆ ಎದುರುಗಡೆ ಇವತ್ತೊಂದು ಹೋರಾಟಕ್ಕೆ ಬಂದಿದ್ವಿ. ಏನಪ್ಪ ವಿಚಾರ ಅಂದರೆ, ನಮ್ಮ 18ನೇ ವಾರ್ಡಿನಲ್ಲಿ ಬಹುತೇಕ ಹಲವಾರು ಸಮಸ್ಯೆಗಳಿದೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಮಗೆ ಕಸ ವಿಲೇವಾರಿ ಮತ್ತು ಚರಂಡಿ ಸ್ವಚ್ಛತೆ ಆಗ್ತಿಲ್ಲ. ಮದನ್ ಸರ್, ಏನಾಗಿದೆ ಅಂತಂದರೆ, ವಿಜಯನಗರದಲ್ಲಿ 2300 ಚಿಲ್ಲರೆ ಮತದಾರರಿರುವಂಥ ವಾರ್ಡ್, ಅದು ಬಹು ದೊಡ್ಡ ವಾರ್ಡು. ಗಾಂಧಿನಗರ, ವಿಜಯನಗರ, ಹೌಸಿಂಗ್ ಬೋರ್ಡ್ ಕಾಲೋನಿ,
ಕಂಬ್ಳೇರ್ಕೇರಿ, ಟೀಚರ್ಸ್ ಕಾಲೋನಿ ಇವೆಲ್ಲ ಪ್ರದೇಶಗಳನ್ನು ಒಳಗೊಂಡಂಥ ಇದು ಇಷ್ಟು ದೊಡ್ಡ ವಾರ್ಡಿಗೆ ನಾವು ಹೇಳ್ತಾ ಇರೋದು ಇವರಿಗೆ ಪ್ರತಿಯೊಬ್ಬರು ಯಾರೂ ಸಹಿತ ಯಾರು ಮನೆ ಬಾಗಿಲಿಗೆ ವಸೂಲಿಗೆ ಹೋಗದೆ ವಾಲಂಟರಿಯಾಗಿ ಕಟ್ತಾ ಇರೋಂಥ ಕಂದಾಯ ಕಟ್ತಾ ಇದ್ದಾರೆ ಅಂದರೆ ಇವತ್ತು ವಿಜಯನಗರದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ನಾಗರಿಕ ವೇದಿಕೆಯಿಂದ ನಾವು ಎಷ್ಟೋ ಸಾರಿ ಅವೇರ್ನೆಸ್ ಮೂಡಿಸ್ತೀವಿ. ಮೊದಲು ಕಂದಾಯ ಕಟ್ಟೋಣ, ಆಮೇಲೆ ನಾವು ನಮ್ಮ ಹಕ್ಕುಗಳನ್ನು ಕೇಳೋಣ ಅಂತೇಳಿ. ಇಷ್ಟೆಲ್ಲ ನಾವು ರೀತಿಯಲ್ಲಿ ನಡ್ಕೊಂಡು ಬರ್ತಾಯಿದ್ರು ಸಹಿತ ನಗರಸಭೆಯಲ್ಲಿ ನಮ್ಮ ದಿನ ಬಿಟ್ಟು ದಿನಕ್ಕೆ ಕಸದ ಗಾಡಿ ಬರಲಿಕ್ಕೆ ಕೇಳ್ತಾ ಇಲ್ಲ. 2 ದಿವಸಕ್ಕೊಮ್ಮೆ ಬರಲಿ ಅಂತ ಕೇಳ್ತಾ ಇದ್ದೀವಿ ನಾವು. 2 ದಿವಸಕ್ಕೊಮ್ಮೆ ಬರಲಿ. ಆದರೆ ಬರ್ತಾ ಇರೋದು ಕಸದ ಗಾಡಿ 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಂದು ಸರಿ. ಏನು ಮಾಡಬೇಕು? ಹಂಗಾರೆ ನಗರಸಭೆ ಆಡಳಿತ ಏನಾಗಿದೆ? ಕಿವಿ, ಕಣ್ಣು, ಮೂಗು ಏನೂ ಇಲ್ವಾ? ಆದರೆ ಈ ಬೇಸಿಗೆಯಲ್ಲಿ ನಮಗೆ ಹಂದಿಗಳ ಕಾಟ ಆಗಿ ಹಂದಿಗಳು ತುಂಬ ಸತ್ತೋದಾಗ ನಮ್ಮ ನಗರಸಭೆಯ ಪರಿಸರ ಅಭಿಯಂತರು ಮಾದಂತ್ ಕುಮಾರ್ ಭಾರಿ ಹೆಲ್ಪ್ ಮಾಡ್ಯಾರ. ಒಳ್ಳೆ ಕೆಲಸ ಮಾಡಿದ್ನೂ ಹೇಳೋಣ. ಆದರೆ ಸರ್ ನಿಮ್ಮಲ್ಲಿ 2 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಶೈಲೇಶ್ ಅವರು ಮತ್ತು ಮಹೇಶ್ ಅವರು. ಇವರಿಬ್ಬರು ನಿರ್ವಹಣೆ ಮಾಡುವಾಗ ನಮ್ಮ ಏರಿಯಾಕ್ಕೆ ಯಾರಂತಲೇ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಎತ್ತಲ್ಲ, ಸರಿಯಾಗಿ ಸಬ್ಸ್ಟ್ಯೂಟ್ ಮಾಡ್ತಾ ಇಲ್ಲ ಇವರು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು. ಮೇಸ್ತ್ರಿಗಳು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಪೌರಾಯುಕ್ತರು ಫೋನ್ ಎತ್ತಲ್ಲ. ಫೋನ್ ಎತ್ತಾರೆ. ನಮ್ಮ ಮದನ್ ಸಾರು ಏನು ಮಾಡಿದ್ರು ಫೋನ್ ಅಂತೂ ಎತ್ತಾರೆ, ಇಲ್ಲ ಅನ್ನಲ್ಲ. ಸಮಸ್ಯೆ ಪರಿಹಾರ ಆಗತ್ತೋ ಇಲ್ಲ, ಸ್ಪಂದನೆ ಮಾಡ್ತಾ ಇದ್ದಾರೆ. ಆದರೆ ಬರೀ ಈ ಮಾತಿನ ಸ್ಪಂದನೆ ನಮಗೆ ಮೂಗಿ ತುಪ್ಪ ಒರೆಸ್ದಂಗೆ ಆಗುತ್ತೆ. ಕೆಲಸಕ್ಕೆ ಬರಬೇಕಲ್ಲ, ಕಾರ್ಯಗತ ಆಗಬೇಕಲ್ಲ. ದಯಮಾಡಿ ಸರ್, ನಾವು ಈ ಬೇಸಿಗೆಯಿಂದ ಕೇಳ್ತಾ ಇದ್ದೀವಿ. ಚರಂಡಿ ಜೊತೆಗೆ ಇವತ್ತು ವಿಡಿಯೋನ ಎಲ್ಲ ಕಡೆ ಹರಿದಾಡ್ತಾಯಿದೆ. ಚರಂಡಿಯಿಂದ ಬಂದಂಥ ಕಸ ಗಿಡ ಗಂಟೆಗಳು ರೋಡಿಗೆ ಸಹಿತ ಬರ್ತಾಯಿದೆ. ಹಾವು ಹುಳಾಪಡಿಗಳು ಓಡಾಡ್ತಾ ಇದೆ. ಮಕ್ಕಳಿಗೆ ತೊಂದರೆ ಆಯ್ತು. ಈ ಶಾಲೆ ಮಕ್ಕಳು ಹೋಗೋಂಥ ಟೈಮ್ ರೋಡ್ ಪಕ್ಕ ನಿಲ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ತಾಯಿದೆ. ಹಾಗಾಗಿ ತಾವು ನಮಗೆ ಕಸದ ಗಾಡಿ ಮತ್ತು ಈ ಜಂಗಲ್ ಕಟ್ಟಿಂಗನ್ನು ಕೂಡಲೇ ಮಾಡಿಸ್ಬೇಕು. ಯಾಕಂದರೆ ನಗರಸಭೆಗೆ ಮುಖ್ಯವಾಗಿ ಆಡಳಿತಾಧಿಕಾರಿಗಳು DC ಅವರು, ಇವತ್ತಿನ DC ಅವರು ಇಲ್ಲಿ DC ಆಗಿ ಬರೋದಕ್ಕಿಂತ ಮುಂಚೆ DML ಡೈರೆಕ್ಟರ್ ಆಗಿದ್ದಂಥವ್ರು, ಸ್ಥಳೀಯ ಸಂಸ್ಥೆಗಳ ಪ್ರತಿಯೊಂದು ಒಡನಾಟವನ್ನು ಬಲ್ಲವರು. ಆದರೆ ಅವರು ಸಾಗರ ನಗರಸಭೆ ವಿಚಾರವಾಗಿ ಅವರು ಕಿವಿ, ಕಣ್ಣು, ಮೂಗು ಏನೂ ಇಲ್ಲದೆ ಮೌನವಾಗಿ ಹಾಕಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು UDL DML ಇರಬೇಕಾದ್ರೆ ಭಾರಿ ಹೆಸರು ಮಾಡಿದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲೆ DC ಆಗಿ ಬಂದಮೇಲೆ ಸಾಗರ ನಗರಸಭೆ ಬಗ್ಗೆ ನನಗೇನು ಸಂಬಂಧನೇ ಇಲ್ಲ ಅಂತಿದ್ದಾರೆ. ಈಗ ಈ ಒಂದು ಹೋರಾಟದ ಮೂಲಕ ನಿಮಗೆ ಆಡಳಿತಾಧಿಕಾರಿಗಳು, ಯಾಕಂದ್ರೆ ಇವತ್ತು ನೀವೇ ಅಧ್ಯಕ್ಷರಿದ್ದಾಗೆ ನಿಮಗೆ ನೇರವಾಗಿ ಎಚ್ಚರಿಕೆ ಮಾಡ್ತಾಯಿದ್ದೀವಿ. ಇನ್ನೂ ಕೆಲವೇ ದಿವಸಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿದು ಹೋದರೆ, ವಾರ 15 ದಿವಸ ಕಸ ಬಂತು ಅಂದರೆ ತಮ್ಮ ಅಧ್ಯಕ್ಷ ಇಲ್ಲೇನು ಅಡ್ಮಿನಿಸ್ಟ್ರೇಟರ್ ಚೇಂಬರ್ ಇದೆ ಅಲ್ಲಿಗೆ ತಂದು ಕಸ ಸುರಿತೀವಿ ನಾವು. ಸರ್ ಅವರಿಗೂ ಸಹಿತ ನಾವು ಶಾಸಕರಿಗೂ ಹೇಳಿದ್ದೀವಿ. ಆದರೆ ತಾವು ಸಹಿತ ತಿಳ್ಕೊಂಡಾಗ ಶಾಸಕರು ಇಡೀ ತಾಲೂಕಿನ ಎಲ್ಲ ಸಾಗರ ಹೊಸನಲ್ಲಿ 2 ಕಡೆ ನೋಡ್ಕೊತಾ ಇರ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಸಂಬಳ ತಗೊಳ್ಳೋಂಥ ಅಧಿಕಾರಿಗಳು ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಜನಪ್ರತಿನಿಧಿಯಾದವರು ಅವ್ರನ್ನ ಪ್ರಶಂಸೆ ಮಾಡ್ತಾರೆ, ಅವ್ರಿಗೆ ಏನು ಬೇಕು ಸಪೋರ್ಟ್ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಬೇಳು ಸಾಹೇಬರು ನಮ್ಮ ಪ್ರತಿಯೊಂದು ಕರೆಗೂ ನಾವು ಏನೇ ಒಂದು ವೀಡಿಯೋನ ಹಾಕಿದ್ರೆ ಸಾಕು, ಇಮಿಡಿಯೇಟಾಗಿ ವಾಟ್ಸಪ್ಪಲ್ಲಿ ನೋಡಿ ಇವ್ರಿಗೆ ತಾಕೀತು ಮಾಡ್ತಾ ಇದ್ದಾರೆ. ಆದರೆ ಇವರಿಂದ ಕಾರ್ಯಗತ ಆಗ್ತಿಲ್ಲ. ಇವರಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರ್ ಏನು ಕೆಲಸ ಮಾಡ್ತಾರೆ, ಮೇಸ್ತ್ರಿಗಳು ಏನು ಕೆಲಸ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಂಬಳ ಮಾತ್ರ ಪ್ಯಾಕೇಜಲ್ಲಿ ಎಲ್ಲ ಕರೆಕ್ಟಾಗಿ 4 ಪ್ಯಾಕೇಜಲ್ಲಿ ಸಂಬಳ ಕ್ಲೀನಾಗಿ ಡ್ರಾ ಆಗ್ತಾಯಿದೆ. ಕೆಲಸ ತಗೊಂತ ಇಲ್ಲ ಅಂದರೆ ದಯಮಾಡಿ ಮದನ್ ಸರ್ ನೀವು ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಯಾಕಂದರೆ ಪರಿಸರ ಅಭಿಯಂತರ ಅಂತಲೇ ತಾವು ನೇಮಕಗೊಂಡು ಬಂದಿದ್ದೀರಿ. ಸಾಗರ ಸಾಂಸ್ಕೃತಿಕ ನಗರ ಹಾಗೂ ಸುಂದರ ನಗರ, ಇದ್ರ ಜೊತೆಗೆ ಇದು ಹೋರಾಟದ ಭೂಮಿ. ತಾವು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂದರೆ ಮಾತ್ರ ಇನ್ನು ಕೆಲವೇ ದಿವಸದಲ್ಲಿ ನಾಗರಿಕ ವೇದಿಕೆ ಸಾಗರ ವಿಜಯನಗರದಲ್ಲಿರೋರು ಎಲ್ಲ ಸಜ್ಜನರು, ವಿದ್ಯಾವಂತರು. ಆದರೆ ಇದ್ರ ಬಗ್ಗೆ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳ್ಕೊತಾ ಈ ಮನವಿಯನ್ನು ನಮ್ಮ ಕಾರ್ಯದರ್ಶಿಗಳು ಮನವಿಯನ್ನು ಅವ್ರ ಪ್ರಕ್ರಿಯೆ ಕೊಡೋಣ. ಆಮೇಲೆ ಅವರು ನಮ್ಮ ಈ ಮನವಿಯನ್ನು ನಮ್ಮ ಕಾರ್ಯದರ್ಶಿಗಳಂತ ಚಂದ್ರಶೇಖರ್ ಗೌಡರು ಓದಿ ಕೊಡಬೇಕಂತ ಕೇಳ್ಕೊತೀವಿ. ಬರೀ ಸರ್ ಮನವಿ ಓದಿ ಕೊಡ್ಬೇಕು. 22ನೇ ವಾರ್ಡಲ್ಲಷ್ಟೇ ಹಾಗೂ ಜಿಲ್ಲಾಧಿಕಾರಿಗಳು ಶಿವಮೊಗ್ಗ ಇವರಿಗೆ ಮಾನ್ಯರೇ, ವಿಷಯ ವಿಜಯನಗರ ಬಡಾವಣೆಯಲ್ಲಿ ನಗರಸಭೆ ವತಿಯಿಂದ ಕಸ ವಿಲೇವಾರಿ ವಿಳಂಬ ಮತ್ತು ಚರಂಡಿ ಸ್ವಚ್ಛತೆ ವಿಳಂಬವಾಗುತ್ತಿರುವ ಬಗ್ಗೆ ಕುರಿತು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ, ವಿಜಯನಗರ ಬಡಾವಣೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಹಾಗೂ ಗಾಂಧಿನಗರ ಬಡಾವಣೆಯ ಸಹ 300ಕ್ಕೂ ಹೆಚ್ಚು ಮನೆಗಳು ಇದ್ದು, ಈ ಹಿಂದೆ ಕೆಲವು ದಿನಗಳಿಂದ ಎಲ್ಲ ಬೀದಿಗಳಲ್ಲಿ ಪ್ರತಿ ಮನೆಗಳಿಂದ ನಿರ್ವಹಿಸಲ್ಪಟ್ಟ ಕಸದ ವಿಲೇವಾರಿ ಮಾಡಲು ನಗರಸಭೆ ಸಿಬ್ಬಂದಿಗಳು 8 ರಿಂದ 15 ದಿನಗಳಿಗೊಮ್ಮೆ ಬರುತ್ತಿದ್ದಾರೆ ಹಾಗೂ ಸರಿಯಾದ ವೇಳೆಗೆ ಬರುತ್ತಿಲ್ಲ. ಇದರಿಂದ ಎಲ್ಲ ನಾಗರಿಕರಿಗೆ ಸಮಸ್ಯೆಯಾಗುತ್ತಿದೆ. ಕಸ ನಿರ್ವಹಣೆಯನ್ನು ಕೆಲವರು ಮನೆಯಲ್ಲಿಯೇ ಬೀದಿಗಳಲ್ಲಿ ಕೊಳೆತು ನಾರುತ್ತಿದೆ. ಹಾಗೆಯೇ ಕೆಲವು ಬಡಾವಣೆಯ ಬೀದಿಗಳಲ್ಲಿ ಚರಂಡಿ ಸ್ವಚ್ಛತೆ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸದೆ ಸೊಳ್ಳೆ ಮತ್ತು ನೊಣ ಹಾಗೂ ಇತರ ರೋಗ ಹರಡುವ ಕೀಟಗಳ ಸಂಖ್ಯೆ ಹೆಚ್ಚಾಗಿದ್ದು, ಯಾವುದೇ ರೋಗ ಹರಡುವ ಭೀತಿಯಲ್ಲಿ ನಾಗರಿಕರಲ್ಲಿ ಆತಂಕ ಮೂಡಿಸಿದೆ. ಈ ಕಾರಣಗಳಿಂದ ಕಸದ ಗಾಡಿಯವರು ದಿನ ಬಿಟ್ಟು ದಿನಕ್ಕೊಮ್ಮೆ ಯಾದರೂ ಬಂದು
ಈ ಕಾರ್ಯವನ್ನು ನಿರ್ವಹಿಸುವ ವ್ಯವಸ್ಥೆ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಬಡಾವಣೆಯ ಎಲ್ಲ ಬೀದಿ ಮತ್ತು ಚರಂಡಿಯ ಅಕ್ಕಪಕ್ಕದಲ್ಲಿ ಹಾಳು ಗಿಡಗಂಟಿಗಳು ಬೆಳೆದಿದ್ದು ಇಲ್ಲಿ ಹೆಗ್ಗಣಗಳು ಮತ್ತು ಹಾವುಗಳು ಹೆಚ್ಚು ಸಂಖ್ಯೆಯಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಹಗಲಿನ ವೇಳೆ ಆಟವಾಡಲು, ನಾಗರಿಕರು ರಾತ್ರಿ ವೇಳೆ ಓಡಾಡಲು ತುಂಬ ತೊಂದರೆಯಾಗುತ್ತದೆ. ಈ ನಿಮಿತ್ತ ತಮ್ಮ ಇಲಾಖೆಯ ಸ್ವಚ್ಛತಾ ಸಿಬ್ಬಂದಿಯನ್ನು ಕಳುಹಿಸಿ ತಕ್ಷಣವೇ ಬೀದಿಗಳಲ್ಲಿ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕಾಗಿ ತಮ್ಮಲ್ಲಿ ನಾಗರಿಕ ವೇದಿಕೆಯ ಮೂಲಕ ಎಲ್ಲರ ಪರವಾಗಿ ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಾಗರಿಕ ವೇದಿಕೆ ವಿಜಯನಗರ ಬಡಾವಣೆ ಸಾಗರ. ಮೇಲ್ಗಡೆ ಒಂದು ಕಾಪಿ ಕೊಡಿ, ಒಂದು ಫೋಟೋ ತಗೊಂಡು ಆಗಲ್ಲ ಹೀಗೆ ಪದಾಧಿಕಾರಿಗಳು ಅಲ್ಲ, ಧೈರ್ಯ ಮಾಡಿ ಎಲ್ಲರೂ ಬಂದವರು ಪದಾಧಿಕಾರಿಗಳೆಲ್ಲ ಮುಂದೆ ಗಣಪತಿ ಬ್ಯಾಂಕ್ ಮೆಂಬರು. ಸರ್ ದಯಮಾಡಿ ಇದಕ್ಕೆ ಒಂದು ಸಮಜಾಯಿಸಿ ಕೊಡಿ, ಏನು ಮಾಡ್ತೀರಿ ಈ ಸಮಸ್ಯೆಗೆ ನಾವು ದಯಮಾಡಿ ನಮ್ಗೆ ಇಲ್ಲೇ ಉತ್ತರ ಕೊಡ್ಬೇಕು ಪ್ಲೀಸ್. ಈಗ ನಮ್ಮದು ವಾಹನದ ಸಮಸ್ಯೆ ಇದ್ದಿದ್ದರಿಂದ, ವಾಹನ ದುರಸ್ತಿ ಇದ್ದಿದ್ದರಿಂದ ಈಗ ನಾವು ಬೇರೆ ವಾಹನ ಅರೇಂಜ್ ಮಾಡಿ ಇವತ್ತು ಕೂಡ ಟೀಚರ್ಸ್ ಕಾಲೋನಿಯಲ್ಲಿ ಈಗ ಗಾಡಿ ಕಸ ಆಯಿತಾ ಕಲೆಕ್ಟ್ ಮಾಡ್ತಾಯಿದ್ವಿ. ಅದು ಆಲ್ರೆಡಿ ನಾವು ಏನಾಗಬೇಕು 10 ಗಂಟೆ ನಂತರ ಗಾಡಿ ಕಳಿಸೋ ವ್ಯವಸ್ಥೆ ಆಲ್ರೆಡಿ ಮಾಡಿದ್ದೇವೆ ಆಯಿತಾ. ಸ್ವಚ್ಛತೆಗೆ ಒಂದು ವಾರ್ಡ್ ಬೈ ವಾರ್ಡ್ ಬರ್ತಾಯಿದ್ದೀವಿ. ಇದನ್ನು ಕೂಡ ಆದ್ಯತೆಯಲ್ಲಿ ತಗೊಂಡು ತಮಗೆ ಸ್ವಚ್ಛತೆಯನ್ನು ಮಾಡಿಕೊಡ್ತೀವಿ ನಾವು. ಅಲ್ಲ ಸರ್, ಈ ಕಸದ ಗಾಡಿ ಹಾಳಾಗಿದೆ ಎಂದು ಒಪ್ಕೊಂತೀವಿ. ಬೇರೆ ವಾರ್ಡ್ನಲ್ಲಿ 6 ರಿಂದ 12 ತನಕ ಕಲೆಕ್ಟ್ ಮಾಡಿ ಅದನ್ನ ಮಾಡ್ತಾ ಇದ್ದೀವಿ, ಅದನ್ನೇ ಮಾಡಿ ಕಳಿಸ್ತಾ ಇದ್ದೀವಿ. ಈಗಲೂ ಟೀಚರ್ಸ್ ಕಾಲೋನಿಯಲ್ಲಿ ಮಾಡ್ತಾ ಇದೆ ಸರ್, ಮಾಡ್ತಾ ಇದ್ದೀವಿ. ಅದನ್ನ ಗಮನಕ್ಕೆ ತಂದಾಗಿಂದ ಮಾಡ್ತಾ ಇದ್ದೀವಿ, ಮಾಡಿದ್ವಿ. ಚೆನ್ನಾಗಿ ಬರ್ತಿತ್ತಲ್ಲ, ಅದೇ ಗಾಡಿ ಹಾಳಾಗಿದ್ದ ಸಮಸ್ಯೆ ಆಗಿತ್ತು, ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ಚರಂಡಿ ಕ್ಲೀನಿಗೆ ನಿಮ್ಮಲ್ಲಿ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಮೇಸ್ತ್ರಿಗಳು ಒಬ್ರು ಫೋನ್ ಸರ್ ಆಲ್ರೆಡಿ ತಮಗೆ ಮಾಹಿತಿ ಕೊಟ್ಟೆ. ನಾಗರಾಜ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ. ಗಾಡಿ ಹೋಗಿದೆ, ಗಾಡಿ ರಿಪೇರಿ ಟೀಚರ್ಸ್ ಕಾಲೋನಿಯಲ್ಲಿ ಸರ್ ಗಾಡಿ ಹೋಗಿದೆ. 2 ದಿನಕ್ಕೊಂದು ಗಾಡಿನ ಬೇರೆ ಗಾಡಿನ ನಾವು ಬೇರೆ ವಾರ್ಡಿಂದ ತಗೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ಆ ಕಡೆ ನಾವು ಟರ್ನರ್ ಮಾಡ್ತಾ ಇದೀವಿ. ಅಲ್ಲ, ಯಾವ ಡೇಟಿಗೆ ಈಗ ಅಡ್ಜಸ್ಟ್ ಮಾಡಿದ್ರೆ ಅಂತ ನೀವು ಹೇಳಿದ್ರಲ್ಲ, ಯಾವ ಡೇಟಿಗೆ ಕೊಟ್ಟಿದ್ದೀರಿ ಹೇಳಿ. 10 ದಿವಸ ಆಯ್ತು. 10 ದಿವಸಕ್ಕೆ ಬರಲಿಲ್ಲ. ಕಸ ಗಾಡಿ ಬಂದ್ರೆ ನಾವ್ ಯಾಕೆ ಬರ್ ದಿನಕ್ಕೆ ಬಿಟ್ಬೇಡಿ. ನಿಮ್ಮ ಅಸಮರ್ಥತೆ ತೋರಿಸುತ್ತೆ ಇದು. ಮಾಡಿ ಸಾಕು ನಮಗೆ. 2 ದಿವಸಕ್ಕೆ ಒಂದ್ಸರಿ ಬರ್ಲಿ ಸರ್. ಕಸ ಯಾವ ವಾರ್ಡಿಗೆ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ, ಎಲ್ಲ ಈಗ ಕುತ್ಕೊಂಡಿರುತ್ತಲ್ಲ ಗಾಡಿ ಅಷ್ಟು